ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇನ್ನು 1 ವರ್ಷಗಳ ಕಾಲ ಯಾರೂ ಕೂಡ ಗೋಲ್ಡನ್ನು ಪರ್ಚೇಸ್ ಮಾಡಬೇಡಿ, ಹಾಗೆಯೇ ವಿದೇಶಿ ಪ್ರವಾಸಗಳಿದ್ದರೆ ಅನಾವಶ್ಯಕವಾಗಿ ಹೋಗಬೇಡಿ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಅನ್ನುವಂತಹ ಕಂಟೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಉತ್ತಮ್ ಜ್ಯುವೆಲರ್ಸ್ನ ಮಾಲೀಕರಾದಂತಹ ಉತ್ತಮ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಅನ್ನೋಂಥ ಸ್ಟೇಟ್ಮೆಂಟು ತಾವೊಬ್ಬರು ಜ್ಯುವೆಲರಿ ಮಾಲೀಕರಾಗಿ ನಿಮಗೆ ಏನಾದರೂ ಎಫೆಕ್ಟ್ ಆಗಿದೆಯಾ? ನರೇಂದ್ರ ಮೋದಿ ಅವರ ಈ ಮಾತಿನ ಮರ್ಮವೇನು ಸರ್? ಸರ್, ಎಲ್ರಿಗೂ ನಮಸ್ಕಾರ. ಬಟ್ ಒನ್ ಥಿಂಗ್, ಮೋದಿಯವರು ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಂದು 10 ಸಲ ಅದ್ರ ಬಗ್ಗೆ ಏನೋ ಒಂದು ಕಾರಣ ಇರುತ್ತೆ. ಸೊ ಏನೇ ಇರ್ಬೋದು, ಆದರೂ ವಿಲ್ ಸಪೋರ್ಟ್ ಟು ಮೋದಿಜಿ. ಬಿಕಾಸ್ ಇದರಿಂದ ಒಂದು ಭಾಳ ಮೇಜರ್ ಒಂದು ರೀಸನ್ ಏನಿದೆ ಅಂದರೆ, ಒಂದು ಫಾರಿನ್ ಎಕ್ಸ್ಚೇಂಜ್ ಇದ್ದಿದ್ದಲ್ಲ, ದಿಸ್ ಇಸ್ ರಿಯಲಿ ವೆರಿ ಎಫೆಕ್ಟಿವ್. ಇವಾಗ ಇರ್ಬೋದು ಅವರು ಇನ್ನೊಂದು ಈ ಔಟ್ಸೈಡ್ ಟ್ರಾವೆಲಿಂಗ್ ಮಾಡೋದಕ್ಕೂ ಹೇಳಿದಾರಲ್ಲ. ನಮ್ಮ ಇಂಡಿಯಾದಲ್ಲೇ ಸಾಕಷ್ಟು ಎಷ್ಟು ಜಾಗಗಳಿದೆ ಅಂದರೆ ನಾವೆಲ್ಲೂ ಅಷ್ಟೊಂದು ಹೋಗಲಿಲ್ಲ. ನಮ್ಮ ಈ ಫಾರಿನ್ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ಬೇಕಾದಷ್ಟು ಜಾಗಗಳಿದೆ, ಅಲ್ಲೂ ಸಹ ಸುತ್ತಾಡ್ಬೋದು. ಸೊ ಆಲ್ಮೋಸ್ಟ್ ನಾನೇ ಆ್ಯಸ್ ಎ ಅವ್ರದ್ದು ನನ್ನ ಬಾರ್ನ್ ಬ್ರಾಟಪ್ ಇಲ್ಲೇ ಇರ್ಬೋದು, ಬಟ್ ನಾನು ಆಲ್ಮೋಸ್ಟ್ 20%ಇಂದ ಜಾಸ್ತಿ ಇಂಡಿಯಾದಲ್ಲಿ ಸುತ್ತಾಡೋಕ್ಕಾಗಲಿಲ್ಲ. ಫಾರಿನಲ್ಲಿ ಏನಿದೆ ಸರ್, ಇಂಡಿಯಾದಲ್ಲಿ ಬೇಕಾದಷ್ಟಿದೆ. ಮತ್ತು ಈ ಗೋಲ್ಡ್ ಬಿಸ್ನೆಸ್ಸಲ್ಲಿ ಎಫೆಕ್ಟ್ 100% ಆಗಲೇ ಆಗುತ್ತೆ. ಬಟ್ ಸ್ಟಿಲ್ ವಿಲ್ ಮ್ಯಾನೇಜ್. ಒಂದು 10-15 ದಿವಸ ನೋಡೋಣ ಇದು ಯಾವ ಥರ ಇಂಪ್ಯಾಕ್ಟ್ ಇದಾಗುತ್ತೆ ಅಂತ. ಅದು ನಂತರ ಬೇಕಾದ್ರೆ ವಿಲ್ ಕಮ್ ಟು ಸಮ್ ಕನ್ಕ್ಲೂಷನ್ಸ್. ನಮ್ಮ ಅಸೋಸಿಯೇಷನ್ ಮುಖಾಂತರ ಏನಾರ ಮಾತಾಡ್ಬಿಟ್ಟು ಈ ಸ್ಟೇಟ್ಮೆಂಟಿಂದ ನಮ್ಗೆ ಈ ಥರ ಏನಾರ ಎಫೆಕ್ಟ್ ಆಗಂಗಿದ್ರೆ ಏನೋ ಒಂದು ದಾರಿ ಸಿಗುತ್ತೆ ಸರ್. ಬಟ್ ಇಲ್ಲಿ ನಾವು ಏನೇ ಆಗಿರ್ಬೋದು, ಮೋದಿಜಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ 100% ಇದರಿಂದ ಒಳ್ಳೆ ಕಾರಣ ಇರಬಹುದು ಸರ್. ಸರ್, ಈಗ ಪ್ರಮುಖವಾಗಿ ಏನು ಇರಾನ್ ಯುದ್ಧದ ಬಿಕ್ಕಟ್ಟಿನಲ್ಲಿದೆ, ಜಾಗತಿಕವಾಗಿ ನಾವು ದೊಡ್ಡ ಮಟ್ಟದ ಹೊಡೆತವನ್ನು ತೆಗೆದುಕೊಳ್ತಾ ಇದ್ದೀವಿ. ಅದರಲ್ಲೂ ಭಾರತ ದೇಶಕ್ಕೆ ಕ್ರೂಡ್ ಆಯಿಲ್ ಕೂಡ ಬರ್ತಾ ಇಲ್ಲ, ಕಾಲುವೆಯನ್ನು ಬಂದ್ ಮಾಡಿದ್ದಾರೆ. ಸೊ ಈ ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಅನ್ನುವಂತಹ ಒಂದು ಏನು ಕಂಟೆಂಟಿಂದ ಇರ್ತಕ್ಕಂಥ ಸತ್ಯ ಏನು ಸರ್? ಸರ್, ಇವಾಗ ನೋಡಿ, ಗೋಲ್ಡ್ ಇದರಿಂದ ಒಂದು ಸತ್ಯ ಏನಂದ್ರೆ ನೋಡಿ ಸರ್, ನಮ್ಮ ಇಂಡಿಯಾದಲ್ಲಿ ಫಸ್ಟ್ ನಾವು ಯಾವುದೇ ಇದಾಗೋದ್ರೂ ಗೋಲ್ಡ್ ಎಲ್ಲ ಪರ್ಪಸ್ಗೂ ಯೂಸ್ ಆಗುತ್ತೆ. ಸೊ ಫಾರ್ ಮ್ಯಾರೇಜ್ ಅಕೇಶನ್ಸ್ ಇರ್ಬೋದು, ಯಾವುದೇ ಇದರಲ್ಲಿ ಯೂಸ್ ಮಾಡೋ ಅಂಥದ್ದು ಒಂದು ಬೇರೆ ಇದು. ಅದಲ್ಲದೆ ಒಂದು ಎಮರ್ಜೆನ್ಸಿ, ಆಸ್ ನಂದು ಇಲ್ಲಿ ಜ್ಯುವೆಲ್ರಿ ಜೊತೆ ನಂದು ಬ್ಯಾಂಕಿಂಗ್ ಬಿಸ್ನೆಸ್ಸು ಇದೆ. ಸೊ ಎಮರ್ಜೆನ್ಸಿ ಇದರಲ್ಲಿ ನಾವು ಅಡ್ಬಿಟ್ಟು ನಾವು ಗೋಲ್ಡ್ ಲೋನ್ ಕೊಡ್ತೀವಿ. ಅದು ಒಂದು ಇದೆ ಸರ್, ಇದರಿಂದನೂ ಒಂದು ಭಾಳ ಇದಿದೆ. ಮತ್ತು ನೀವು ಇರಾನ್ ಇದರಿಂದ ಈ ಪೆಟ್ರೋಲಿಯಂ ಇದರಿಂದನೂ ಆಲ್ ಓವರ್ ವರ್ಲ್ಡ್ ವೈಡ್ ನೋಡಿ ಎಲ್ಲ ಜಾಗನೂ ಸ್ವಲ್ಪ ಇದ್ರದ್ದು ಎಫೆಕ್ಟ್ ಅಂತೂ ಆಗಲೇ ಆಗಿದೆ ಇದು. ಬಟ್ ಆದ್ರೂ ನಮ್ಮಲ್ಲಿ ನೋಡಿ, ಇಂಡಿಯಾ ಎಷ್ಟೇ ಇದು ಮಾಡಿರ್ಬೋದು ಸರ್, ಆದ್ರೂ ಭಾಳ ನಮ್ಮ ಎಕನಾಮಿಕ್ ಕಂಪೇರ್ ಟು ಅದರ್ ಕಂಟ್ರೀಸ್ ಸ್ಟಿಲ್ ವಿ ಆರ್ ಸ್ಟ್ರಾಂಗ್ ಎನಫ್ ಸರ್. ಸರ್, ಇನ್ನು ಪೊಲಿಟಿಕಲಿ ಯೋಚನೆ ಮಾಡೋದಾದರೆ ಮೋದಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಬಗ್ಗೆ ಕಾಂಗ್ರೆಸ್ನವರು ವ್ಯಂಗ್ಯವಾಡ್ತಾ ಇದ್ದಾರೆ, ಇದು ಬೇಕಿತ್ತಾ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ನಿಮಗೆ ಬಿಸ್ನೆಸ್ಸಿಗೆ ಕೂಡ, ಯಾಕೆಂದರೆ ಇದು ಕೇವಲ ಉತ್ತಮ್ ಜ್ಯುವೆಲರ್ಸ್ ಉತ್ತಮ್ ಅವರ ಭವಿಷ್ಯ ಮಾತ್ರ ಅಲ್ಲ, ಬದುಕು ಮಾತ್ರವಲ್ಲ, ಇಂತಹ ಲಕ್ಷಾಂತರ ಜನ ಭಾರತ ದೇಶದಲ್ಲಿ ಇವತ್ತು ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಚಿನ್ನದ್ದು. ಸೊ ಎಲ್ಲೋ ಒಂದು ಕಡೆ ವ್ಯಾಪಾರ ವಹಿವಾಟಿಗೆ ತೊಂದರೆ ಆಗುತ್ತಾ? ನಿಮಗೆ ಕಸ್ಟಮರ್ಸ್ ಬರ್ತಾ ಇದ್ದಾರಾ ಹೇಗೆ ಅಂತ? ಸೊ ನೋಡಿ, ಕಾಂಗ್ರೆಸ್ ಅವ್ರು ಏನೇ ಹೇಳಿರ್ಬೋದು, ಇವತ್ತು 1967 ಇಂದಿರಾ ಗಾಂಧಿ ಆ ಟೈಮಲ್ಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಗೋಲ್ಡ್ ಪರ್ಚೇಸ್ ಮಾಡಬೇಡಿ, ಇದರಿಂದ ಫಾರಿನ್ ಎಕ್ಸ್ಚೇಂಜಿಂದ ಸ್ವಲ್ಪ ಹಿಂಗೆ ಆಗುತ್ತೆ. ಅದು ಆ ಟೈಮಲ್ಲೂ 1967. ಸೊ ಕಾಂಗ್ರೆಸ್ ಅವರು ಹಿಂದಿಂದ ಈ ಹಿಸ್ಟ್ರಿ ತೆಗ್ದುಬಿಟ್ಟು ನೋಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಏನೋ ಒಂದು ಇವತ್ತು ಗೊತ್ತಾಗುತ್ತೆ, ಬರೀ ಸುಮ್ಮನೆ ಹೇಳೋದಲ್ಲ. ಇದರಿಂದ ನೋಡಿ ಬಿಸ್ನೆಸ್ ಎಫೆಕ್ಟ್ 100% ಆಗಲೇ ಆಗುತ್ತೆ. ಇವಾಗ ಜ್ಯುವೆಲ್ರಿ ಫೀಲ್ಡ್ ನಮ್ಮ ಇದರಲ್ಲಿ ನಾವು ಬಾರ್ನ್ ಬಾಟಪ್ ನಮ್ಮ ಇದರಲ್ಲಿ ಇದನ್ನು ನಾವು ಸ್ಟಾರ್ಟಿಂಗ್ ಎಲ್ಲ ಇದರಲ್ಲೇ ನಾವು ಇದು ಮಾಡಿದ್ದೀವಿ. ನಮ್ಮ 4th ಜನರೇಷನ್ ಇದು ನಡೀತಾ ಇರೋದು. ಬಟ್ ಎಫೆಕ್ಟ್ ಅಂತೂ 100% ಆಗಲೇ ಆಗುತ್ತೆ ಸರ್. ದೆನ್ ಆಲ್ಸೋ ವಿಲ್ ಮ್ಯಾನೇಜ್ ಫಾರ್ ದಟ್ ಆ್ಯಂಡ್ ವಿಲ್ ಸಪೋರ್ಟ್ ಟು ಮೋದಿಜಿ ಸರ್. ಸರ್, ಇವಾಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳಿದ್ರಿ, 1967ರಲ್ಲಿ ಇಂದಿರಾ ಗಾಂಧಿ ಕೂಡ ಇದೇ ರೀತಿಯ ಅಪೀಲನ್ನು ಮಾಡಿದ್ರು, 6 ತಿಂಗಳ ಕಾಲ ನೀವು ಗೋಲ್ಡನ್ನು ಪರ್ಚೇಸ್ ಮಾಡಬೇಡಿ ಅಂತ. ಬಟ್ ಈಗ ಮೋದಿ ಅವರು 1 ವರ್ಷಗಳ ಕಾಲ ಗೋಲ್ಡನ್ನು ಪರ್ಚೇಸ್ ಮಾಡಬೇಡಿ. ಈಗ ಪ್ರೆಸೆಂಟ್ ಗೋಲ್ಡ್ ರೇಟ್ ಇರೋದಕ್ಕೂ ಜನ ಬರ್ತಾ ಇದ್ದಾರಾ, ಮತ್ತು ಮೋದಿ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೂ ಎಲ್ಲೋ ಒಂದು ಕಡೆ ಚಿನ್ನ ಬೆಳೀತಾ 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 ಜನ ಪರ್ಚೇಸ್ ಮಾಡೋದು ಕಮ್ಮಿ ಆಗ್ತಾ ಇದೆಯಾ ಅಂತ? ಸರ್ ನೋಡಿ, ಆಲ್ಮೋಸ್ಟ್ ವ್ಯಾಲ್ಯೂ ಆಫ್ ದ ಗೋಲ್ಡ್ ಇವತ್ತು ಕಂಪೇರ್ ಮಾಡಿದ್ರೆ ನಮ್ದು ಈ ಸಲ ಅಕ್ಷಯ ತೃತೀಯ ದಿವಸನೂ ದ ಟಾರ್ಗೆಟ್ ವಿ ಹ್ಯಾವ್ ಅಚೀವ್ ಲಾಸ್ಟ್ ಟೈಮ್ ಎಷ್ಟಾಗಿತ್ತು ಅಷ್ಟೇ ಆಗಿತ್ತು. ಬಟ್ ದ ವಾಲ್ಯೂಮ್ ಆಫ್ ಗೋಲ್ಡ್ ಇಟ್ ಈಸ್ ಡಿಕ್ರೀಸ್ ಆ್ಯಂಡ್ ದ ವಾಲ್ಯೂಮ್ ಆಫ್ ಕ್ಯಾಶ್ ಅಷ್ಟೇ ಆಗಿದೆ. ಅದು ಟಾರ್ಗೆಟ್ ಇಟ್ ಈಸ್ ಅಷ್ಟೇ ಆಗಿದೆ. ರೇಟಿಂದ ಎಫೆಕ್ಟ್ ಅಂತೂ 100% ಆಗಿದೆ ಸರ್. ಸ್ಟಿಲ್ ವಿ ಆರ್ ಜಸ್ಟ್ ಹ್ಯಾವಿಂಗ್ ಓನ್ಲಿ 50% ನಮ್ಮದು ಇವಾಗ ಬಿಸ್ನೆಸ್ ಆಲ್ಮೋಸ್ಟ್ ಡಿಪ್ ಆಗಿದೆ ಸರ್. ಇಟ್ ಈಸ್ ರಿಯಲ್ ಫ್ಯಾಕ್ಟ್, ಯಾರು ಏನೇ ಹೇಳಲಿ ಸರ್. 101% 50% ನಮ್ಮದು ಇಲ್ಲಿ ಡಿಪ್ ಆಗಿದೆ ಬಿಸ್ನೆಸ್ಸಲ್ಲಿ. ಅದಲ್ಲದೆ ಇವಾಗಿನ ಈ ಪ್ರೆಸೆಂಟ್ ರೇಟಲ್ಲಿ ಕೆಲವೊಂದು ಮ್ಯಾರೇಜ್ ಅಕೇಶನ್ಸ್ ಅದಕ್ಕೆ ಮಾತ್ರ ಗೋಲ್ಡ್ ಸೇಲ್ ಆಗ್ತಾ ಇದೆ ಹೊರತು ಎಕ್ಸ್ಟ್ರಾ
ಇದಕ್ಕೆ ಇವಾಗ ಯಾರೂ ಪರ್ಚೇಸ್ ಮಾಡ್ತಾ ಇಲ್ಲ ಸರ್. ಇದಂತೂ ಸತ್ಯ ಸರ್. ಸೊ ಟೋಟಲಿ ಈಗ ಮೋದಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೂ ಮತ್ತೆ ಈಗ ಪ್ರೆಸೆಂಟ್ ರನ್ನಿಂಗ್ ಬಿಸ್ನೆಸ್ ಕಂಡೀಷನ್ ಕೂಡ ಅದೇ ರೀತಿ ಇದೆ. ಯಾರೂ ಕೂಡ ಸುಖ ಸುಮ್ಮನೆ ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಇಲ್ಲ, ಯಾಕಂದರೆ ಬೆಲೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಸರ್, ಇನ್ನು ಕೊನೆಯದಾಗಿ ಈಗ ಮೋದಿ ಸ್ಟೇಟ್ಮೆಂಟ್ ಬಗ್ಗೆ ಕೊನೆಯದಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ವೈಯಕ್ತಿಕವಾಗಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ಹೇಳ್ಬೇಡಿ, ಬಟ್ ವೈಯಕ್ತಿಕವಾಗಿ ಉತ್ತಮ್ ಅವರ ಅಭಿಪ್ರಾಯ ಏನು? ಸರ್ ಇದು ಎಫೆಕ್ಟ್ ಅಂತೂ ನಮಗೆ ಆಗಲೇ ಆಗಿದೆ ಸರ್. ಆಲ್ಮೋಸ್ಟ್ ನಿನ್ನೆ ಒಂದು 15 ಕಸ್ಟಮರ್ಸ್ ನಮ್ಮದೇ ಈ ಎನ್ಕ್ವೈರಿ ಬಂದಿತ್ತು. ಮೋದಿಜಿಯವರು ಯಾಕೆ ಈ ಥರ ಹೇಳಿದ್ದಾರೆ ಗೋಲ್ಡ್ ಪರ್ಚೇಸ್ ಮಾಡಬೇಡಿ ಅಂತ, ಏನನ್ನ ಇದರಿಂದ ರೀಸನ್ ಲೈಕ್ ಗೋಲ್ಡ್ ಡೌನ್ ಆಗೋ ಚಾನ್ಸಸ್ ಇದೆಯಾ ಅಂತ ಕ್ವೆಶನ್ ಕೇಳಿದ್ರು ಸರ್. ನಿನ್ನೆದೇ ನಾನು ಹೇಳ್ತಾ ಇದ್ದೀನಿ, ಒಂದು 10 to 15 ಕಸ್ಟಮರ್ಸ್ ಎನ್ಕ್ವೈರಿ ಇತ್ತು. ಈ ಥರ ಸ್ಟೇಟ್ಮೆಂಟಿಂದ ಏನೋ ಒಂದು ಕಾರಣ ಇರ್ಬೋದು, ಅಂಗಡಿಯವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಏನೇನೋ ಬೇರೆ ಥರ ಬರುತ್ತೆ. ಬಟ್ ಇದರಿಂದ ಏನು ನೆಕ್ಸ್ಟ್ ಇದಾಗಿದೆ ಅಂದರೆ ಅವ್ರದ್ದು ಬಹಳ ಕ್ಯೂರಿಯಸ್ ಇದೆ ಸರ್ ಕೇಳೋದಕ್ಕೆ ಕಸ್ಟಮರ್ಸು. ಯಾಕಂದರೆ ಫ್ಯೂಚರ್ ಏನಾರ ಇನ್ವೆಸ್ಟ್ ಮಾಡಿ ಮತ್ತೇನಾರ ರೇಟ್ ಡೌನ್ಫಾಲ್ ಆದರೆ ಅವ್ರಿಗೆ ಲಾಸ್ ಆಗಲೇ ಆಗುತ್ತಲ್ಲ ಸರ್. ಗೋಲ್ಡ್ ಈಸ್ ಅ ಸೇಫ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವಾಗ ಅಷ್ಟೇ ಇರಲಾಗಿದೆ. ಬಟ್ ಸಿಲ್ವರಲ್ಲಿ 4 lakhs ಹೋಗಿ ಮತ್ತೆ 2.5 lakhs ಬಂದಿದೆ ಅಲ್ಲ, ಅದರಲ್ಲೂ ಬಹಳಷ್ಟು ಲಾಸ್ ಆಗಿದೆ. ಸೊ ಗೋಲ್ಡ್ ಈಸ್ ಲೈಕ್ ಸ್ಟೆಪ್ ಬೈ ಸ್ಟೆಪ್ ಯಾವತ್ತೂ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ನೀವು 30 years ರೆಕಾರ್ಡ್ ನೋಡಿ, ಆ ಗ್ರಾಫ್ ಯಾವತ್ತೂ ಡೌನ್ಫಾಲ್ ಆಗಲಿಲ್ಲ. ಇಯರ್ಲಿ ಪ್ಲಸ್ ಮೈನಸ್ ಆಗೋದು ದಟ್ ಈಸ್ ಡಿಫ್ರೆಂಟ್, ಬಟ್ ಆದರೂ ಡೌನ್ಫಾಲ್ ಆಗಲಿಲ್ಲ. ಬಟ್ ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡೋರು 10 ಸಲ ಯೋಚನೆ ಮಾಡ್ತಾವ್ರೆ ಲೈಕ್ ಈ ಸ್ಟೇಟ್ಮೆಂಟ್ ಬಂದ ಮೇಲೆ ಸರ್ ಇದರಿಂದ ಏನಾಗುತ್ತೆ ಅಂತ. ನಾನು ಪರ್ಸ್ನಲಿ ಹೇಳ್ತೇನೆ, ಎಷ್ಟು ಬೇಕಷ್ಟು ಇವಾಗ ತೊಗೊಳ್ಳಿ. ಈ ಸಲ ನಾವು ಫಾರ್ ನೇಷನ್ ಇದಕ್ಕೆ ನಾವು ಒಂದು ಸಪೋರ್ಟ್ ಮಾಡೋಣ ಸರ್. 100% ಮೋದಿಜಿಯವ್ರು ಏನೋ ಒಂದು ಇದರಲ್ಲಿ ಯೋಚನೆ ಮಾಡಿ, ಮತ್ತೆ ಹೇಳ್ತಾ ಇದ್ದೀನಿ, ಏನೋ ಒಂದು ಇದರಲ್ಲಿ ಹಿಂದೆ ಯೋಚನೆ ಮಾಡಿಬಿಟ್ಟು ಅವರು ಒಂದು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಈ ವರ್ಷ ಸ್ವಲ್ಪ ಅವಾಯ್ಡ್ ಮಾಡಿ. ಹೇಗಿದ್ರು ಈ ಪ್ರೈಸಲ್ಲಿ ಬಿಸ್ನೆಸ್ ಅಂತೂ ಡೌನ್ ಇದೆ, ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ, ಈ ಸ್ಕೂಲ್ ಕಾಲೇಜ್ ಇವಾಗ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ. ಸೊ ಇದರಿಂದ ಪರ್ಸ್ನಲಿ ನಾನು ಹೇಳ್ತೀನಿ, ಗೋಲ್ಡ್ ಎಲ್ಲೋ ಒಂದು ಪ್ಲೆಜ್ ಮಾಡಿದ್ರು ಯೂಸ್ ಆಗುತ್ತೆ, ಯಾವುದೋ ಇದಕ್ಕೆ ಯೂಸ್ ಆಗುತ್ತೆ. ಬಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಸ್ವಲ್ಪ ಪರ್ಚೇಸ್ ಕಮ್ಮಿ ಮಾಡೋಣ ಅಷ್ಟೇ. ಆಗಲಿ ಸರ್, ಅದು ಏನೋ ಒಂದು ನಾವು ಇಟ್ಸ್ ಗುಡ್ ಫಾರ್ ನೇಷನ್ ಮೀನ್ಸ್ ವಿ ಆರ್ ರೆಡಿ ಟು ಸಪೋರ್ಟ್ ಫಾರ್ ದಟ್. ಎಸ್, ಕೇಳಿಸ್ಕೊಂಡ್ರಿ, ಇದು ಉತ್ತಮ್ ಜ್ಯುವೆಲರ್ಸ್ ಅವರ ಮಾಲೀಕರಾದಂತಹ ಉತ್ತಮ್ ಅವರ ಉತ್ತಮವಾದ ಮಾತು ಅಂತಲೇ ಹೇಳ್ಬೋದು. ನಮ್ಮ ಸಪೋರ್ಟ್ ಯಾವತ್ತೂ ದೇಶಕ್ಕಿರುತ್ತೆ. ಒಂದು ಮೋದಿ ಅವರು ಹೇಳಿದ್ದಾರೆ ಅಂದರೆ ಅದು ದೇಶದ ಹಿತಕ್ಕಾಗಿಯೇ ಹೇಳಿರ್ತಾರೆ. ಸೊ ಹೀಗಾಗಿ 1 ವರ್ಷ ಗೋಲ್ಡನ್ನು ಅನವಶ್ಯಕವಾಗಿ ಪರ್ಚೇಸ್ ಮಾಡಬೇಡಿ, ಅದಕ್ಕೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನುವಂತಹ ಮಾತನ್ನು ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ KR ಬಾಬು, ಸುಮನ್ TV ಕನ್ನಡ.